Hi all, welcome back my channel. ಗಣೇಶ ಗೌರಿ ಹಬ್ಬ ನೆಕ್ಸ್ಟ್ ಮಂತೇ ಇದ್ರೂ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ನಮ್ಮ ರೋಡಲ್ಲಿ ಆಲ್ರೆಡಿ ಗಣೇಶದು ಬ್ಯಾನರ್ ರೆಡಿ ಮಾಡಿ ಹಾಕಿದ್ದಾರೆ. ಸೊ ಅದ್ರದ್ದೊಂದು ಪುಟ್ಟ ವಿಡಿಯೋನ ನಾನು ವಿಡಿಯೋ ಮಾಡಿಕೊಂಡು ಈ ವಿಡಿಯೋ ಜೊತೆಗೆ ನಾನು ಸೇರಿಸಿದ್ದೀನಿ. ಸೊ ಬ್ಯಾನರ್ ಹಾಕಿದ್ದು ವೆಡ್ನೆಸ್ಡೇ ನೈಟು, ಇದು ಬಂದು ನೆಕ್ಸ್ಟ್ ಡೇ ಥರ್ಸ್ಡೇ ಮಾರ್ನಿಂಗ್ ವ್ಲಾಗು. ಮಾರ್ನಿಂಗ್ ಎದ್ದ ಕೂಡಲೇ ಒಂದು ಬಾಗಿಲಿಗೆ ರಂಗೋಲೆ ಹಾಕಿ ನನ್ನ ದಿನನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹಾಕೋ ರಂಗೋಲಿ ಅಂದರೆ ನಮ್ಮತ್ತೆಗಂತೂ ತುಂಬಾ ಇಷ್ಟ. ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಿಂದ ಅಡುಗೆ ಏನಾದರೂ ಟಿಫನ್ಗೆ ಏನಾದರೂ ರೆಡಿ ಮಾಡ್ತಿದ್ರೆ ಓಡಿ ಬಂದು ನೋಡ್ತಾರೆ ನಾನು ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ಅಂತ. ಇನ್ನು ಅಕ್ಕಪಕ್ಕದವರು ಹೇಳ್ತಾರಂತೆ ನಮ್ಮ ಅತ್ತೆಗೆ, ನಿನ್ನ ಸೊಸೆ ರಂಗೋಲಿ ಚೆನ್ನಾಗಿ ಹಾಕ್ತಾಳೆ ಅಂತ. ಸೊ ಎಷ್ಟು ಮಟ್ಟಿಗೆ ಹಾಕ್ತೀನಿ ಅಂತ ನನಗೆ ಗೊತ್ತಿಲ್ಲ, ನನಗೆ ಬಂದಂಗೆ ನಾನು ರಂಗೋಲಿ ಹಾಕ್ತೀನಿ. ಇನ್ನು ನೀವೊಂದ್ಸಲ ನೋಡಿ ನಾನು ಹಾಕಿರೋ ರಂಗೋಲೆ ಚೆನ್ನಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮಾರ್ನಿಂಗ್ ಟೈಮಲ್ಲಿ ಈ ಬ್ಯಾನರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಹಲೋ, ಸೊ ಇವತ್ತು ನನ್ನ ಮಗಳಿಗೆ 9 ಮಂತ್ಸ್ ಕಂಪ್ಲೀಟ್ ಆಗಿ 1 ವೀಕ್ ಆಗಿದೆ. ಸೊ 9 ಮಂತ್ಸ್ದು ಒಂದು ಇಂಜೆಕ್ಷನ್ ಇದೆ ಅಲ್ವಾ, ಸೊ ಹಾಕ್ಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬಾ ಹೋಗೋಣ ಇಂಜೆಕ್ಷನ್ ಹಾಕ್ಸ್ಕೊಂಬರಕ್ಕೆ. ಕೊಡು ಕಾರ್ಡು, ಇದು ನಿಂದು ಇಂಜೆಕ್ಷನ್ ಬುಕ್ಕು ಮಂಗನೆ ಕೊಡು. ಬಾ ಹೋಗೋಣ, ಬಾ 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 ಬಾ. ಸೊ ಹೊರಗಡೆ ತುಂಬ ಥಂಡಿ ಇದೆ, ಹಾಗಾಗಿ ಅವಳನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ದೀನಿ ನಾನು. ಟೋಪಿ ಒಂದು ಬೇಡ ಅನಿಸುತ್ತೆ, ನಾನು ಬಟ್ಟೆ ಒಂದು ತೊಗೊತೀನಿ ಅವಳ ಮೇಲೆ ಹಾಕ್ಕೊಂಡು ಕರ್ಕೊಂಡೋಗೋದಕ್ಕೆ. ಏನಮ್ಮ ಇಲ್ಲಿ ನೋಡಿ, ಇಲ್ಲಿ ಹಾಯ್ ಮಾಡು. ಹಾಂ ಉಗಿಬಾರ್ದು ಹಾಯ್ ಅನ್ನ. ಇದರಲ್ಲೇ ಒಂದು ಟೋಪಿ ಇದೆ, ಸೊ ಈ ಥರ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಅವಳು ಟೋಪಿ ಹಾಕೊಳ್ಳೆ ಕಿತ್ಕೊತಾಳೆ, ಇದಾದರೆ ಸ್ವಲ್ಪ ಕವರ್ ಮಾಡ್ಕೋಬೋದು ಅವಳಿಗೆ. ಬಮ್ಮ ಹೋಗೋಣ. ನೆಕ್ಸ್ಟು ಪಾಪುಗೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಆಟೋದಲ್ಲಿ ನಾನು ಅತ್ತೆ ನನ್ನ ಮೈದ ಹೊರಟ್ವಿ. ಇನ್ನು ಇಂಜೆಕ್ಷನ್ ಹಾಕೋ ಜಾಗದಲ್ಲಿ ನಂತರನೇ ತುಂಬ ಜನ ಬಂದಿದ್ರು ಅವ್ರ ಮಕ್ಳುಗಳನ್ನ ಎತ್ಕೊಂಡು. ಇನ್ನು ಆ ಜಾಗದಲ್ಲಂತೂ ತುಂಬ ಜನ ಮಕ್ಕಳಿದ್ರು. ಇನ್ನು ಅವ್ರನ್ನ ನೋಡೋದು, ಅವ್ರ ಪೇರೆಂಟ್ಸ್ನ ನೋಡೋದು, ಅವರು ನಮ್ಮನ್ನು ನೋಡೋದು, ಇದೇ ರೀತಿ ಆಗಿತ್ತು. ನೆಕ್ಸ್ಟು ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ. ನಮ್ಮ ಮಗು ನೈಟೆಲ್ಲ ನಿದ್ದೆ ಮಾಡಲ್ಲ, ನಿಮ್ಮ ಮಗು ಯಾವ ರೀತಿ, ನನ್ನ ಮಗು ತಿನ್ನೋದೇ ಇಲ್ಲ, ನಿಮ್ಮ ಮಗು ತಿಂತಾಳ, ನೀವೇನು ಕೊಡ್ತೀರಾ ನಿಮ್ಮ ಮಗಳಿಗೆ, ಇನ್ನು ನನ್ನ ಮಗಳಿಗೂ 9 ಮಂತ್ಸ್ ಕಂಪ್ಲೀಟ್ ಆಗಿದೆ, ನಿಮ್ಮ ಮಗಳಿಗೂ 9 ಮಂತ್ಸ್ ಕಂಪ್ಲೀಟ್ ಆಗಿದೆ, ಎಷ್ಟು ದಿನ ಆಗಿದೆ, ನನ್ನ ಮಗಳು ಹೆಜ್ಜೆ ಇಡ್ತಿದ್ದಾಳೆ, ನನ್ನ ಮಗಳು ಕೂತ್ಕೊತಿದ್ದಾಳೆ, ನನ್ನ ಮಗಳು ಎದ್ದು ನಿಂತ್ಕೊತಾಳೆ ಅವಳೇ ಒಬ್ಳೇನೆ, ನನ್ನ ಮಗಳು ನನ್ನ ಬಿಟ್ಟೇ ಇರೋದಿಲ್ಲ, ಎತ್ಕೊಂಡೇ ಇರಬೇಕು ನನ್ನ ಮಗಳು, ನಾನು ಆ ಕಡೆ ಈ ಕಡೆ ಹೋದ್ರೆ ಹೇಳ್ತಾಳೆ. ನಮ್ಮ ಮಗು ಅಂತೂ ನೈಟೆಲ್ಲ ನಿದ್ದೆನೇ ಕೊಡಲ್ಲ, ನಿಮ್ಮ ಮಗಳು ನಿಮಗೆ ನಿದ್ದೆ ಕೊಡ್ತಾಳ, ಚೆನ್ನಾಗಿ ನಿದ್ದೆ ಮಾಡ್ತಾಳ, ಆಟ ಆಡ್ತಾಳ ಚೆನ್ನಾಗಿ. ಈ ರೀತಿ ನಾವು ಏನು ಪೇರೆಂಟ್ಸ್ ಇರ್ತೀವಿ ನಾವೆಲ್ಲ ಒಬ್ರಿಗೊಬ್ರು ಜೊತೆ ಆದರೆ ಈ ರೀತಿಯೇ ಕಾನ್ವರ್ಸೇಷನ್ ಇರುತ್ತೆ. ಸೊ ನಂದು ಕೂಡ ಅಲ್ಲಿ ಕೆಲವರು ತಾಯ್ದಿರ ಜೊತೆ ನನ್ನ ಕಾನ್ವರ್ಸೇಷನ್ ಹಾಗೇ ಇತ್ತು. ನನ್ನ ಮಗಳಂತೂ ಇಂಜೆಕ್ಷನ್ ಹಾಕೋವರೆಗೂ ಚೆನ್ನಾಗಿ ಆಟ ಆಡ್ಕೊಂಡಿದ್ದು. ಇನ್ನು ಬೇರೆ ಮಕ್ಕಳೆಲ್ಲ ಇಂಜೆಕ್ಷನ್ ಹಾಕೇ ಇಲ್ಲ, ಅಳ್ತಾಯಿದ್ರು, ತುಂಬ ಗಲಾಟೆ ಮಾಡ್ತಾಯಿದ್ರು. ನನ್ನ ಮಗಳು ಏನು ಅಷ್ಟೊಂದು ನನಗೆ ತೊಂದರೆ ಕೊಡಲಿಲ್ಲ. ಎಷ್ಟು ತಿಂಗಳು ಇವ್ರಿಗ? ಎಷ್ಟೊಂದಲ್ಲಿ ಬಂದಿದೆ ನೋಡಿ. ಈ ಮಾಡ ಅಂಶು ಸುಳ್ಳ ಅಂಶು
ಇನ್ನು ಇಂಜೆಕ್ಷನ್ ಹಾಕ್ಸ್ಕೊಂಡು ಆಟೋದಲ್ಲಿ ಬರ್ತಿದ್ದಂಗೆ ಪಾಪು ಮಲ್ಕೊಂಬಿಟ್ಲು ಅರ್ಧ ದಾರಿಲೇ. ಅವನ್ನ ತಂದು ಹಾಗೆ ಜೋಲಿಲಿ ಹಾಕಿದ್ದೀನಿ. ಗೊತ್ತಿಲ್ಲ ಜ್ವರ ಬರುತ್ತೋ ಇಲ್ವೋ ಅಂತ. ಇನ್ನು ಪಾಪುಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದು ಮಲ್ಕೊಂಡಿದ್ಲು. ಒಂದು ಅರ್ಧ ಗಂಟೆನೂ ಮಲ್ಕೊಂಡಿಲ್ಲ, ಎದ್ಬಿಟ್ಟಿದ್ದಾಳೆ ಆಗಲೇ. ಪೇಯ್ನ್ ಬಂದಿದೆ ಏನೋ ಗೊತ್ತಿಲ್ಲ. ಪಾಪು ಲೇ, ಅಪ್ಪು ನೋತಿತ್ತಾ? ಅಪ್ಪು ನೋತಿಲ್ಲ ಮೊನ್ನೆ ನಿಂಗೆ? ಹಾಂ, ಅಪ್ಪು ನೋತಿಲ್ಲ. ಜ್ವರ ಏನೋ ಬರಲ್ಲ ಅಂತ ಹೇಳಿದ್ದಾರೆ, ನೋಡೋಣ ಹೆಂಗಾಗುತ್ತೆ. ಚೆನ್ನಾಗಿದ್ದಾಳೆ, ಆಕ್ಟಿವ್ ಆಗಿ ಚೆನ್ನಾಗಿ ಆಡ್ಕೊತಾ ಇದ್ದಾಳೆ. ಏನು ಅಲ್ಲಿ ಇಂಜೆಕ್ಷನ್ ಕೊಡಬೇಕಾದ್ರೆ ಅಷ್ಟೇ ಸ್ವಲ್ಪ ಹತ್ತಿದ್ದು. ಇನ್ನು ಆಟೋ ಹತ್ಕೊಂಡು ಬಂದ್ವಿ, ಆಟೋದಲ್ಲೇ ಮಲ್ಕೊಂಡ್ಬಿಟ್ಲು. ಇನ್ನು ಆಗಲೇ ಎದ್ದಿದ್ದಾಳೆ, ಒಂದು ಅರ್ಧ ಗಂಟೆ ಅಷ್ಟೇ ಎದ್ದು ಆಟ ಆಡ್ಕೊಂಡಿದ್ದಾಳೆ. ಇವಾಗ ನೆಕ್ಸ್ಟು ಇನ್ನೇನು ವರಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ವಾರ ಇದೆ, ಇನ್ನು ಕರೆಕ್ಟಾಗಿ 1 ವಾರ ಇದೆ. ಸೊ ಪಾಪುಗೆ ಬಟ್ಟೆ ಇನ್ನೂ ಕೊಡ್ಸಿಲ್ಲ, ನಾನು ಹೊರಗಡೆ ತೊಗೊಳೋದು ಬೇಡ, ಸೊ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ 2 ಕಾಂಬಿನೇಷನ್ನಲ್ಲಿ ಪಾಪುಗೆ ಲಂಗ ಬ್ಲೌಸ್ ಥರ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು 2 ಬಂದು ಬ್ಲೌಸ್ ಪೀಸ್ಗಳು. ಇವಾಗ ಅರಿಶಿನ ಕುಂಕುಮಕ್ಕೆ ನಾವು ಯಾರ್ದಾರು ಮನೆಗೆ ಹೋದರೆ ಕೊಡ್ತಾರಲ್ವ, ಸೊ ಅದೇ ಬ್ಲೌಸ್ ಪೀಸ್ಗಳು ತುಂಬ ಇತ್ತು. ಸೊ ಈ 2 ಕಾಂಬಿನೇಷನ್ ಮಾಡಿ ಹೊಲಿಸ್ತಾ ಇದ್ದೀನಿ ಅವಳಿಗೆ. ನಿಂಗೇನೆ ಇನ್ನು ಅವಳು ಎಷ್ಟು ಉದ್ದ ಇದ್ದಾಳೆ, ಮಹಾ ಎಷ್ಟು ಬೇಕು ಬಟ್ಟೆ, ಬ್ಲೌಸ್ ಪೀಸಲ್ಲಿ ಆಗೋಗುತ್ತೆ. ಬ್ಲೌಸ್ ಪೀಸ್ ಸಾಕಾಗುತ್ತೆ ಅವಳಿಗೆ ಬಟ್ಟೆ ಹೊಲಿಸೋಕ್ಕೆ. ಹೋಗೋಣ ಹೊಲ್ಸೋಕ್ಕೆ. ಇದು ಯಾವ ಕಲರ್ ಬರುತ್ತೆ? ಇದು ಒಂಥರ ಮೆರೂನ್ ಬರುತ್ತೆ. ಮೆರೂನ್ ಒಂಥರ ಪಿಂಕಲ್ಲಿ. ನನ್ನ ಅವಾಗಿಂದ ಗೊತ್ತು ನನಗೆ ಈ ಕಲರ್ ಹೆಸರು, ಬಟ್ ನನ್ಗೆ ಇವಾಗ ಸಡನ್ ಆಗಿ ಇದು ಬರ್ತಿಲ್ಲ, ಏನು ಹೆಸರು ಅಂತ ಗೊತ್ತಾಗ್ತಿಲ್ಲ. ಇದು ನೇಲೇನು ಪರ್ಪಲ್ ಕಲರ್ ಹೊಲ್ಸಕ್ಕೆ ಕೊಡಬೇಕು. ಬನ್ನಿ ಹೋಗೋಣ. ತಮ್ಮ ಹಿಡ್ಕೊ. ಇನ್ನು ನೀವು ಅಂದ್ಕೊಬೋದು ಯಾಕೆ ಪಾಪುನ ಈ ರೀತಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ. ಅವಳು ನಾರ್ಮಲಾಗಿ ಎತ್ಕೊಂಡ್ರೆ ಅವಳು ಅಷ್ಟು ಕೈ ಮೇಲೆ ಇರ್ತಿರ್ಲಿಲ್ಲ, ಹಾಗಾಗಿ ಆ ರೀತಿ ನಾನು ಕರ್ಕೊಂಡು ಬರ್ತಾ ಇದ್ದೆ. ಅಂಗಡಿಲಿ ಯಾರಿಲ್ಲ ಅನ್ಕೊಳಲ್ವ, ಟೈಲರೇ ಇಲ್ಲ ಅಂತ ಅನ್ಕೊಳಲ್. ಬಿಲ್ಡಿಂಗ್ ನೋಡಿದ್ರೆ ಹೆಂಗೈತೆ, ಮಧ್ಯದಲ್ಲಿ ಮನೆ ನೋಡಿ ಹೆಂಗೈತೆ. ಬೇಕಾ ಅವನು ಬೇಕಪ್ಪ. ಆಲ್ಟಿ ತಗೊಳ್ಳಿ, ಆಂಟಿ ನಿಂತ್ಕೊಳಲ್ಲ ಡ್ಯಾನ್ಸ್ ಇಲ್ಲಿ ತಿನ್ನಿ. ಇಲ್ಲಿ ಅಲ್ಲಿಡಲ್ಲ ಬಂಗಾರ ನಿಂತ್ಕೊಂಡು ಇವಾಗ ಬಾಯಿಗೆ ಇಕ್ಕೋತಲ್ಲ. ಸ್ವಲ್ಪ ಲೆಂತ್ ಇಲ್ಲ ಶಾರ್ಟ್ ಇಕ್ಲ? ಶಾರ್ಟ್ ಇಕ್ಕು. ಅದೇ ಹಚ್ಚುದೇ ಮತ್ತೆ ಹಾಕೋಣಲ್ಲ, ಮಗಳಿಗೆ ಹಾಕ್ತದೆ. ಹೌದದು ಲಂಗ ಹೊಲ್ಸಿದ್ದು ಒಂದ್ಸರಿ ಹಾಕೊಂಡ್ಲ ಅಷ್ಟೇ, ವೈಟ್ ಕಲರ್ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಎಲ್ಲಿ ಹೋಗ್ತೀವಕ್ಕ, ಮನೇಲೇ ಇರ್ತೀವಲ್ವಾ, ಒಂದ್ಸಲ ಹಾಕೊಂಡ್ಮೇಲೆ ಅದು ಅಲ್ಲೇ ಇರ್ತದೆ. ಅದು ಇವ್ರು ದಪ್ಪ ಬೇರೆ ಆಗ್ಬಿಟ್ಲಾ, ಆಗೋದೇ ಇಲ್ಲ. ಇಂಜೆಕ್ಷನ್ ಹಾಕ್ಸ್ಕೊ ಬಂದಿದ್ದೀನಿ. ಹೌದೇನು? ಹೆಂಗ ಆಡ್ತಾಳೆ ನೋಡ್ರಿ. ನಿದ್ದೆ ಕಂಪ್ಲೀಟ್ ಆಗಿ ಮಾಡಲ್ಲ, ಈಗಾಗಲೇ ಕಿವಿ ಎಲ್ಲ ಉದುರ್ತಾವಳೆ. ತಿಂಗಳದ ಸತ್ತವಳೆ ಆಗ್ತದೆ. ಅದೇ ಪಟ್ಟಿ ಅಂತ ಹೇಳಿದಲ್ವಾ, ಚಿಕ್ಕ ಪಟ್ಟಿ. ಅಟ್ಲೀಸ್ಟ್ ಒಂದಿಷ್ಟು ಬಂದ್ರೂ ಸಾಕು. 1 ಇಂಚ್ ಬರುತ್ತೆ. ಹಾಂ ಸಾಕು. ಒಂದು ಕೆಲಸ ಮಾಡಿ, ಅದು ಕಟ್ ಮಾಡಿಬಿಡ್ತೀರ ಚಿಕ್ಕದಾಗಿ. ½ ಇಂಚ್. ಇಟ್ಕೊಂಡು ಕಟ್ ಹಾಕ್ತಾರ. ಹೌದು, ಬಿಡು ಕೂತ್ಕೊಳ್ಳಿ. ಅದು
ಚಿನಿ ಎಲ್ಲಿ ತಗೊಳ್ಳೆ ಅಳ್ತೀನ ಬಿಡು 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 ಅವರು ಇಂಜೆಕ್ಷನ್ ಕೊಟ್ಟಿರೋದು ಈ ಕಡೆ ತಗೊಳ್ಳಿ ಬಿಡು ಕೈ ಬಿಡ ಕೈ ಬಿಡ ಕೈ ಬಿಡು ಬಿಡು ಹುಷಾರಿ ಯಾಕೆ ಬಿಡು ಅಜ್ಜಿಗೆ ಸೆಲೆಕ್ಟ್ ಮಾಡೋಣ ಯಾವ್ದನ್ನ ಬ್ಲೌಸ್ ಹೊಲ್ಸೇನೋ ಸೊಂಟ ಕಳಿಸ್ಬಿಡೋದೆಲ್ಲ ಹಳೆ ಪ್ಯಾಟರ್ನ್ ಅದು ಯಾಕಂದ್ರೆ ಕೇಳ್ತಾರೆ ಅಂತ ತಂದಕ್ಕೆ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.